ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗ್ತಿರುವ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ ಎಂಬ ಚರ್ಚೆ ಕೂಡ ಶುರುವಾಗಿದೆ. ಮಿತ್ರ ಪಕ್ಷಗಳಿಗೆ ಎಷ್ಟು ಸ್ಥಾನ, ಬಿಜೆಪಿಗೆ ಎಷ್ಟು ಸ್ಥಾನ ಎಂಬ ಕುತೂಹಲಕ್ಕೆ ಇನ್ನಷ್ಟೇ ತೆರೆ ಬೀಳಲಿದೆ. ಇನ್ನು 30ಕ್ಕೂ ಅಧಿಕ ಸಚಿವರು ಇಂದೇ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಹಾಗಿದ್ರೆ ಯಾರು ಅವರೆಲ್ಲ? ಬನ್ನಿ ನೋಡೋಣ. ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ಹಿಡಿಯಲು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ ಮೂರನೇ ಬಾರಿಗೆ ಅಣಿಯಾಗಿದೆ. ಇಂದು ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಸುಮಾರು 8,000 ಅತಿಥಿಗಳು ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದು, ಮೊದಲ ಹಂತದಲ್ಲಿ ಬಿಜೆಪಿಯಿಂದ 20ಕ್ಕೂ ಅಧಿಕ ಹಾಗೂ ಮಿತ್ರ ಪಕ್ಷಗಳಿಂದ 10ಕ್ಕೂ ಅಧಿಕ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಮೋದಿ 3.0 ಸಂಪುಟ ಸರ್ಕಸ್. ಸಚಿವಾಕಾಂಕ್ಷಿಗಳ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪೈಪೋಟಿ. ಮೋದಿ ಜೊತೆ ಯಾರೆಲ್ಲ ಸ್ವೀಕರಿಸಲಿದ್ದಾರೆ ಪ್ರಮಾಣ ವಚನ? ರಾಜ್ಯಕ್ಕೆ 3 ಮಂತ್ರಿ ಸ್ಥಾನ. ಕುಮಾರಸ್ವಾಮಿಗೆ ಕೃಷಿ ಖಾತೆ ಫಿಕ್ಸ್. ಈ ಬಾರಿ ಬಿಜೆಪಿ ತನ್ನ ಮಿತ್ರ ಪಡೆಯ ಟಿಡಿಪಿಗೆ 4, ಜೆಡಿಯುಗೆ 3 ಸ್ಥಾನ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಉಳಿದ ಅಂಗಪಕ್ಷಗಳಿಗೆ ತಲಾ 1 ಅಥವಾ 2ರಂತೆ ಒಟ್ಟು 15 ಸ್ಥಾನಗಳನ್ನ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಈ ಪೈಕಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಎಂಬ ಕುತೂಹಲವಿದ್ದು, 3 ಮಂತ್ರಿ ಸ್ಥಾನ ಸಿಗತ್ತೆ ಎನ್ನಲಾಗ್ತಿದೆ. ರಾಜ್ಯದ 3 ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದ್ದು, ಜೆಡಿಎಸ್ ಕೋಟಾದಿಂದ ಎಚ್ಡಿಕೆಗೆ ಮಂತ್ರಿ ಸ್ಥಾನ ಸಿಗೋದು ಫಿಕ್ಸ್ ಎನ್ನಲಾಗ್ತಿದೆ. ಜೊತೆಗೆ ಕೃಷಿ ಖಾತೆ ನೀಡೋ ಬಗ್ಗೆ ಸುಳಿವು ನೀಡಿದ್ದಾರಂತೆ. ಮೊದಲ ಹಂತದಲ್ಲಿ ಬಿಜೆಪಿಯ 2ಗಷ್ಟೇ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದ್ದು, ಒಬ್ಬರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ, ಇನ್ನೊಬ್ಬರಿಗೆ ರಾಜ್ಯ ಖಾತೆ ಸಿಗಲಿದೆ. ಸಂಪುಟ ದರ್ಜೆ ಸಚಿವ ಸ್ಥಾನದ ರೇಸ್ನಲ್ಲಿ ಜೋಶಿ, ಬೊಮ್ಮಾಯಿ, ಶೆಟ್ಟರ್ ಇದ್ದು, ಪ್ರಹ್ಲಾದ್ ಜೋಶಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಿದ್ರೆ, ಮಾಜಿ ಸಿಎಂಗಳಾದ ಶೆಟ್ಟರ್, ಬೊಮ್ಮಾಯಿ ಇಬ್ಬರಲ್ಲಿ ಒಬ್ಬರಿಗೆ ರಾಜ್ಯ ಸಚಿವ ಸ್ಥಾನ ಸಾಧ್ಯತೆ ಇದೆ. ಬೊಮ್ಮಾಯಿ, ಶೆಟ್ಟರ್ ಹೊರತುಪಡಿಸಿ ಲಿಂಗಾಯತ ಸಂಸದರ ರೇಸ್ನಲ್ಲಿ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ತುಮಕೂರು ಸಂಸದ ಸೋಮಣ್ಣ ಸಹ ಮಂತ್ರಿ ಸ್ಥಾನ ಗಿಟ್ಟಿಸುವ ಪ್ರಯತ್ನದಲ್ಲಿದ್ದಾರೆ. ದಲಿತ ಸಮುದಾಯದ ಕೋಟಾದಲ್ಲಿ ಗೋವಿಂದ ಕಾರಜೋಳ ಹಾಗೂ ಒಬಿಸಿ ಕೋಟಾದಿಂದ ಪಿಸಿ ಮೋಹನ್ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಇನ್ನು ಕರ್ನಾಟಕ ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ, ಮಿತ್ರ ಪಕ್ಷಗಳಿಗೆ ಎಷ್ಟು ಸ್ಥಾನ ಅನ್ನೋದನ್ನ ನೋಡೋದಾದ್ರೆ, ಟಿಡಿಪಿಗೆ 4 ಸ್ಥಾನ ಫೈನಲ್ ಆಗಿದ್ದು, ಇದರಲ್ಲಿ 3 ಹೆಸರು ಫೈನಲ್ ಆಗಿದೆ ಎನ್ನಲಾಗಿದೆ. ಶ್ರೀಕಾಕುಳಂ ಟಿಡಿಪಿ ಸಂಸದ ರಾಮ್ ಮೋಹನ್ ನಾಯ್ಡು, ಅಮಲಾಪುರಂ ಸಂಸದ ಹರೀಶ್ ಬಾಳಯೋಗಿ, ಚಿತ್ತೂರು ಸಂಸದ ದುಗ್ಗಮಲ್ಲ ಪ್ರಸಾದ್ ಹೆಸರು ಅಂತಿಮವಾಗಿದೆ ಅಂತ ಮೂಲಗಳು ತಿಳಿಸಿದೆ. ಜೆಡಿಯುಗೆ 3 ಸ್ಥಾನ ಕೊಡ್ತಾರೆಂಬ ಚರ್ಚೆ ನಡೆದಿದ್ದು, ಇದರಲ್ಲಿ 2 ಸ್ಥಾನ ಫೈನಲ್ ಆಗಿದೆ ಎನ್ನಲಾಗ್ತಿದೆ. ಮುಂಗೇರ್ ಕ್ಷೇತ್ರದ ಸಂಸದ ಲಾಲನ್ ಸಿಂಗ್, ರಾಜ್ಯಸಭಾ ಸದಸ್ಯ ರಾಮನಾಥ್ ಠಾಕೂರ್ ಹೆಸರು ಫೈನಲ್ ಆಗಿದೆಯಂತೆ. ಇವರೆಲ್ಲರೂ ಇವತ್ತೇ ಮೋದಿ ಜೊತೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಆದ್ರೆ ಸದ್ಯ ಇಂದು ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಹರೀಶ್, ಟಿವಿ9 ನವದೆಹಲಿ.